ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರುವಂಥ ಜವಾಹರ್ ನವೋದಯ ಪರೀಕ್ಷೆ ಡಿಸೆಂಬರ್ 13ರಂದು ನಡೀತಾ ಇದೆ. ನವೋದಯ ಪರೀಕ್ಷೆಗಳಲ್ಲಿ ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥ 5 ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. 13 ಡಿಸೆಂಬರ್ 2025ರಂದು ನಡೀತಾ ಇರುವಂತಹ ನವೋದಯ ಪರೀಕ್ಷೆಗಳಲ್ಲಿ 5 ಪ್ರಮುಖವಾದ ಪ್ರಶ್ನೆಗಳೊಂದಿಗೆ ಇವತ್ತು ನಾನು ಪ್ರತಿಯೊಂದು ದಿನ ಪ್ರತಿಯೊಂದು ವಿಡಿಯೋವನ್ನು ಕೊಡ್ತಾ ಇದ್ದೀನಿ. ಇವತ್ತು ಪಾರ್ಟ್ 2. ಆಲ್ರೆಡಿ ವಿದ್ಯಾರ್ಥಿಗಳು ಪಾರ್ಟ್ 1ದ 5 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ, ವಿದ್ಯಾಸ್ಫೂರ್ತಿ ಚಾನಲಲ್ಲಿ ಹೋಗಿ ಆ ಹಿಂದಿನ ವಿಡಿಯೋಗಳನ್ನು ನೋಡಿಕೊಳ್ಳಿ. ಅದೇ ಥರ ಪ್ರತಿಯೊಂದು ದಿನ ನಿಮಗೆ 5 ಪ್ರಮುಖ ಪ್ರಶ್ನೆಗಳೊಂದಿಗೆ ನಾನು ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಆ ಸಂಖ್ಯೆಯಿಂದ ಕಳೆಯಲಾಗಿದೆ. ಫಲಿತಾಂಶದ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡುತ್ತದೆ. ಇದರಿಂದ ಅಂದರೆ 4 ಆಯ್ಕೆ ಕೊಟ್ಟಿದ್ದಾನೆ, 2, 7, 5, 9. The sum of the digits of a number is subtracted from the number. The resulting number is always divisible by ಅಂತ ಕೊಡ್ತದೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಅಂತೆ. ನೀವು ಯಾವುದಾದ್ರೂ ಸಂಖ್ಯೆಯನ್ನು ತಗೋಬೋದು. ಓಕೆ, ಎಕ್ಸಾಂಪಲ್ ನಾನು 91 ಅಂತ ತಗೋತೀನಿ. 91 ಅನ್ನೋದು ಒಂದು ಸಂಖ್ಯೆ. ಅಂಕಿಗಳ ಮೊತ್ತ ಅಂತಾನೆ. ಇದರ ಮೊತ್ತ 9ಕ್ಕೆ ಪ್ಲಸ್ 1. ಇದರ ಮೊತ್ತವನ್ನು ಆ ಸಂಖ್ಯೆಯಿಂದ ಕಳೆಯಲಾಗಿದೆ ಅಂತಾರೆ. ಅಂದರೆ ಈ ಬಂದಿರುವಂಥ ಮೊತ್ತ ಇದೆಯಲ್ಲ, 9 + 1 10. ಯಾವ ಸಂಖ್ಯೆ ತೆಗೆದುಕೊಂಡಿದ್ದೀವಿ ನಾವು? 91 ಸಂಖ್ಯೆ ತೆಗೆದುಕೊಂಡಿದ್ದೀವಿ. ಈ ಸಂಖ್ಯೆಗೆ ಅದರ ಮೊತ್ತದಿಂದ ಕಳೆಯಲಾಗಿದೆ. 91ರಲ್ಲಿ 10 ಕಳೀರಿ, 81 ಬರ್ತಾ ಇದೆ. ಈ 81 ಅನ್ನೋ ಸಂಖ್ಯೆ ಇದೆಯಲ್ಲ, 4 ಆಯ್ಕೆಗಳಲ್ಲಿ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತಾ ಅಂತ ಕೇಳ್ತಾ ಇದ್ದಾನೆ. ಈ 81 ಅನ್ನೋ ಸಂಖ್ಯೆನ ನಾವು 9ರಿಂದ ಆಯ್ಕೆ ಮಾಡ್ಕೋತೀನಿ. 9ರಿಂದ ಭಾಗ ಹೋಗುತ್ತೆ ಅಂತ. ಆಯ್ಕೆ ಸಂಖ್ಯೆ ಡಿ ರೈಟ್ ಆನ್ಸರ್ ಆಗುತ್ತೆ. ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡ್ರೂ ಅದು 9ರಿಂದ ಹೋಗುತ್ತೆ. ಯಾವುದೋ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 91 ಅನ್ನೋದು ಒಂದು ಸಂಖ್ಯೆ. ಇದರ ಮೊತ್ತ 9ಕ್ಕೆ ಪ್ಲಸ್ 1 ಕೂಡಿಸಿ 10 ಆಯಿತು. ಆ ಸಂಖ್ಯೆಯಿಂದ ಕಳೆಯಲಾಗಿದೆ. 91 ಅನ್ನುವಂಥ ಸಂಖ್ಯೆ ತೆಗೆದುಕೊಂಡೇವಲ್ಲ, ಆ ಸಂಖ್ಯೆಯಿಂದ ಮೊತ್ತದಿಂದ ಕಳಿತೀನಿ, 81 ಬಂತು. 81 ಸಂಖ್ಯೆಯು ಯಾವಾಗಲೂ ಅದು 9ರಿಂದ ಹೋಗುತ್ತೆ. ಓಕೆ, ಇನ್ನೊಂದು ಸಂಖ್ಯೆ ತಗೋತೀರಾ? ಸರಿ, ನಾನು ಇನ್ನೊಂದು ಸಂಖ್ಯೆ ತಗೋತೀನಿ, 16 ತಗೋತೀನಿ. ಈ 16 ಅನ್ನುವಂಥ ಒಂದು ಸಂಖ್ಯೆ, ಈ ಸಂಖ್ಯೆಯ ಅಂಕಿಗಳ ಮೊತ್ತ 16. 1 + 6, 6 1 ಕೂಡಿಸಿದ್ರೆ 7 ಬಂತು. 16 ಅನ್ನುವ ಸಂಖ್ಯೆಗೆ ನಾ 7ರಿಂದ ಕಳಿತೀನಿ. 16 ಅನ್ನುವ ಸಂಖ್ಯೆಗೆ 7ರಿಂದ ಕಳಿತೀನಿ. ಎಷ್ಟು ಬಂತು? 9 ಬಂತು. ಈ 9ಅನ್ನು ಒಟ್ಟ ಆಯ್ಕೆಯಲ್ಲಿ 9ರಿಂದ ನಾನು ಭಾಗಿಸ್ತೀನಿ. 9 1 9 1. ಓಕೆ ಮಕ್ಕಳೇ, ನೀವು ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ನೀವು ಉತ್ತರಿಸಿದರೆ ಈಸಿಯಾಗಿ ನಾವು ಏನು ಮಾಡೋದು, ಇಂಥ ಪ್ರಶ್ನೆಗಳಿಗೆ ನಾವು ಅಂಕವನ್ನು ತೆಗೆದುಕೊಳ್ಬೋದು. ಈ ಥರ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ರಿ, ನವೋದಯದಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. ಸುಮಿತ್ 107 kg ತೂಕವಿದ್ದಾನೆ ಮತ್ತು ಸಂಜಯ್ 82 kg ತೂಕವಿದ್ದಾನೆ. ಪ್ರತಿಯೊಬ್ಬರ ತೂಕವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಸಿಗುವ ಅವರ ತೂಕದ ವ್ಯತ್ಯಾಸ. ಸುಮಿತಾ ವೇಟ್ಸ್ 107 kg and Sanjay weight 82 kg. The difference of their weight, if the weight of each is rounded off to the nearest tens is. ಪ್ರಶ್ನೆ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಈಜಿ. ಸುಮಿತ್ ಅನ್ನೋದು 107 kg ಇದೆ. ಸಂಜಯ್ದು 82 kg ತೂಕವಿದ್ದಾರೆ.
ಪ್ರತಿಯೊಬ್ಬರ ತೂಕವನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡಿರ್ತ ನಾವು. ಅವರ ತೂಕದ ವ್ಯತ್ಯಾಸ ಕೇಳ್ತಾ ಇದ್ದಾನೆ. 107 ಇದು ಸುಮಿತಿಂದು. ನೆಕ್ಸ್ಟು 82 kg ಸಂಜೆಯಿಂದ. ಯಾವ ಸ್ಥಾನಕ್ಕೆ ಅವರು ಅಂದಾಜು ಮಾಡಂತ ಹೇಳ್ತಾ ಇದ್ದಾರೆ? 10ರ ಸ್ಥಾನಕ್ಕೆ ಅಂದಾಜು ಅಂತಾನೆ. 10ರ ಸ್ಥಾನಕ್ಕೆ ಅಂದಾಜು ಮಾಡಿ ಅಂದ್ರೆ ಈ ಸ್ಥಾನಕ್ಕೆ ನಾವು ಅಂದಾಜು ಮಾಡಬೇಕು ಅಂತ ಅರ್ಥ. ಯಾವ ಸ್ಥಾನಕ್ಕೆ ಅಂದಾಜು ಮಾಡಕ್ಕೆ ಹೇಳ್ತಾರ ಅದರ ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಿದ್ರೆ, ಅದರ ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಿದ್ರೆ ಆ ಸಂಖ್ಯೆಯ ಅದಕ್ಕೆ 1 ಕೂಡಿಸ್ಬಿಡ್ಬೇಕಂತ ಕೇಳ್ತಾರೆ. 107ರ ಇದನ್ನ 10ರ ಸ್ಥಾನಕ್ಕೆ ಅಂದಾಜು ಮಾಡಿದ್ರ ಇದು ಎಷ್ಟಾಯ್ತು? 110 ಆಯ್ತು. ಯಾವ ಸ್ಥಾನಕ್ಕೆ ಅಂದಾಜು? 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕು. 10ರ ಸ್ಥಾನದ ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಿದ್ರೆ ಈ ಸಂಖ್ಯೆ 1 ಕೂಡಿಸ್ಬೇಕು. ಮೊದಲು 1 ಇತ್ತು, ಇದು 1 ಆಯ್ತು, 10 ಆಯ್ತು, 110 ಆಯ್ತು. ಎರಡನೇ ಸ್ಥಾನ ಬಿಡಿ ಸಂಖ್ಯೆ 10ರ ಸ್ಥಾನದ 8 ಇದೆ, ಅದರ ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಿದ್ರೆ ಆ ಸ್ಥಾನಕ್ಕೆ 1 ಕೂಡಿಸಿದ್ದೀನಿ. ಇಲ್ಲ 5ಕ್ಕಿಂತ ಚಿಕ್ಕದಿದ್ರೆ ಕೂಡಿಸ್ಬಾರ್ದು. ಈ 8 ಅಂತ ಇತ್ತು, ಮುಂದಿನ ಸ್ಥಾನದ 0 ಹಾಕಿಬಿಡ್ಬೇಕು. ಅರ್ಥ ಮಾಡ್ಕೊಳ್ಳಿ. 107 ಇತ್ತು, ಅದರ 10ರ ಸ್ಥಾನದಲ್ಲಿ 0 ಇದೆ, ಅದರ ಸ್ಥಾನದ ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚು, 5, 6, 7, 8, 9 ಇದ್ರೆ ಯಾವ ಸ್ಥಾನಕ್ಕೆ ಅಂದಾಜು ಮಾಡಕ್ಕೆ ಇರ್ತಾನ ಅದಕ್ಕೆ 1 ಕೂಡಿಸ್ರಿ. ಆ ಸ್ಥಾನದ ಮುಂದಿನ ಸಂಖ್ಯೆ 5ಕ್ಕಿಂತ ಕಡಿಮೆ ಇದ್ರೆ ಕೂಡಿಸ್ಬಾರ್ದು. ಆ ಹಿಂದಿನ ಸಂಖ್ಯೆ 8 ಬರಬೇಕು, ಮುಂದಿನ ಸಂಖ್ಯೆ ಎಷ್ಟು ಸ್ಥಾನ ಇರ್ತೋ ಅಷ್ಟು 0 ಕೊಡಬೇಕು. ಏನಂತ ಹೇಳಿದ ಅವನು? ವ್ಯತ್ಯಾಸ ಮಾಡಂತಾನೆ. ವ್ಯತ್ಯಾಸ ಮಾಡ್ರಿಪ್ಪ ಅಂದ್ರೆ ನೀವು ಕಳಿಬೇಕು ಅಂತ ಅರ್ಥ. ಸೊನ್ನೆದಲ್ಲಿ 0 ಹೋದ್ರೆ 0, 1ರಲ್ಲಿ 8 ಹೋಗಲ್ಲ, ಕ್ಯಾರಿ ತಗೋತೀನಿ, 18 ಆಗುತ್ತೆ. 18ರಲ್ಲಿ 8 ಕಳೆದ್ರೆ 3, ಕ್ಯಾರಿ ತಗೊಂಡಿದ್ದೀವಿ, 0ದಲ್ಲಿ 1ರಾಗ ಬಂದವರು 0. ವ್ಯತ್ಯಾಸ ಈಸಿಕಲ್ ಟು 30 kg. ಆಯ್ಕೆ ಸಂಖ್ಯೆ ಎ ಸರಿಯಾದ ಉತ್ತರ. ಈ ಥರ ಅಂದಾಜು ಗಣನೆಗಳ ಮೇಲೆ ನಿಮಗೆ ಪ್ರತಿ ವರ್ಷವೂ ನವೋದಯದಲ್ಲಿ ಪ್ರವೇಶ ಪರೀಕ್ಷೆ ಬರ್ತಾ ಇದ್ದಾವೆ. ಆದ್ದರಿಂದ ವಿದ್ಯಾರ್ಥಿಗಳು ಸರಿಯಾಗಿ ಲಕ್ಷ್ಯ ಕೊಟ್ಟು ಅರ್ಥ ಮಾಡಿಕೊಂಡು ನೀವು ಪ್ರಶ್ನೆ ತಿಳಿದುಕೊಂಡು ನೀವು ಲೆಕ್ಕವನ್ನು ಬಿಡಿಸಿದ್ದಾದರೆ ನೀವು ಅಂಕಗಣಿತದಲ್ಲಿ ಔಟ್ ಆಫ್ 4 ಅಂಕವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತೀನಿ. ಪ್ರಶ್ನೆ ಸಂಖ್ಯೆ 3. ಒಂದು ಪುಸ್ತಕದ ಅಸಲು ಬೆಲೆ ₹100 ಆಗಿದೆ. ಒಬ್ಬ ಅಂಗಡಿಯವ ಅಂತಹ 3 ಪುಸ್ತಕಗಳನ್ನು ₹275ಕ್ಕೆ ಮಾರುತ್ತಾರೆ. ಅವರಿಗೆ ಆಗುವ ಲಾಭ ಅಥವಾ ನಷ್ಟ ಅಂತ ಕೇಳ್ತಿದ್ದಾನೆ. ಶೇಕಡಾ ಲಾಭ ಮತ್ತು ಶೇಕಡಾ ನಷ್ಟ ಇವತ್ತು ಸಿಲೆಬಸ್ಸಿಗಿಲ್ಲ, ಓನ್ಲಿ ಲಾಭ ಮತ್ತು ನಷ್ಟ ಮಾತ್ರ ಇದೆ. ದ ಕಾಸ್ಟ್ ಪ್ರೈಸ್ ಆಫ್ ಎ ಬುಕ್ ಈಸ್ ₹100. ಎ ಶಾಪ್ಕೀಪರ್ ಸೆಲ್ಸ್ 3 such books for ₹275. ವಾಟ್ ಈಸ್ ಪ್ರಾಫಿಟ್ ಆರ್ ಲಾಸ್ ಅಂತ ಕೇಳ್ತಿದ್ದಾನೆ. ಪ್ರಶ್ನೆ ನೋಡ್ಕೊಳ್ಳಿ. ಒಂದು ಪುಸ್ತಕದ ಅಸಲು ಬೆಲೆ ಅಂದ್ರೆ ಒಂದೇ, ಕೊಂಡ ಬೆಲೆ ಅಂದ್ರೆ ಒಂದೇ, ಮೂಲ ಬೆಲೆ ಅಂತ ಪದ ಕೊಳ್ಬೋದು. ಅಂದರೆ ಅಸಲು ಬೆಲೆ ಅಂದರೆ ಕೊಂಡ ಬೆಲೆ ಈಜಿಕಲ್ ಟು ಕೊಟ್ಟಿದ್ದಾರೆ. ಕೊಂಡ ಬೆಲೆ ಈಜಿಕಲ್ ಟು ಎಷ್ಟು ಕೊಟ್ಟಿದ್ದಾನ? ₹100 ಅಂತ ಕೊಟ್ಟಿದ್ದಾನೆ. ₹100 ಅಸಲು ಬೆಲೆ. ಎಷ್ಟಿದು? ಒಂದು ಪುಸ್ತಕದ್ದು. ಒಬ್ಬ ಅಂಗಡಿಯವನು ಅಂತ 3 ಪುಸ್ತಕ ಕೊಂಡ್ಕೊಂಡಾನೆ. ಅವಾಗ ಕೊಂಡ್ಕೊಂಡಿದ್ದು 3 ಪುಸ್ತಕ. ಒಂದು ಪುಸ್ತಕದ ಅಸಲು ಬೆಲೆ ₹100 ಅಂತಾನೆ. ಅಂದರೆ ಒಂದು ಪುಸ್ತಕದ ಕೊಂಡ ಬೆಲೆ ₹100 ಇದ್ರೆ ಅವನು 3 ಪುಸ್ತಕ ಕೊಂಡ್ಕೊಂಡಿದ್ದಾನೆ ಅಂದರೆ ಅವನು ₹300 ಆ ಅಂಗಡಿಯವನಿಗೆ ಕೊಡಬೇಕಾಯ್ತು ಅಂತ ಅರ್ಥ. ₹275ಕ್ಕೆ ಮಾರುತ್ತಾರೆ. ಮಾರಿದ ಬೆಲೆ ಕೊಟ್ಟಿದ್ದಾರೆ. ಮಾರಿದ ಬೆಲೆ ಈಜಿಕಲ್ ಟು ಎಷ್ಟಕ್ಕೆ ಮಾರಿದಾನಪ್ಪ ಅಂದ್ರೆ ₹275 ಮಾರಿದಾನಂತೆ. ವಿದ್ಯಾರ್ಥಿಗಳೇ, ಕೊಂಡಿದ್ದು ₹300,
ಮಾರಿದ್ದು 275 ರೂಪಾಯಿಗೆ, ಅವನ ಲಾಭ ಆಯಿತು ಹಾನಿ ಆಯಿತು? ಹಾನಿ ಆಗುತ್ತೆ. 3 ಪುಸ್ತಕಗಳನ್ನು 100 ರೂಪಾಯಿಗೆ ಒಂದರಂತೆ ಕೊಂಡ್ಕೊಂಡ್ರೆ 300 ರೂಪಾಯಿಗೆ ಆ ಪುಸ್ತಕನ ತೊಗೊಂಬಂದ. ಅದನ್ನು ಮಾರ್ಲಿಕ್ಕೆ ಹೋದರೆ 275 ರೂಪಾಯಿಗೆ ಮಾರಿದ್ದಾನಂದರೆ ಇಲ್ಲಿ ಕೊಂಡ ಬೆಲೆ ಹೆಚ್ಚಿದೆ, ಮಾರಿದ ಬೆಲೆ ಕಡಿಮೆ ಇದ್ದರೆ ಅವರಿಗೆ ಹಾನಿ ಆಗುತ್ತೆ. ಹಾನಿನ ಕಂಡುಹಿಡಿಬೇಕಂದ್ರೆ ನಾವು ಕೊಂಡ ಬೆಲೆಯಲ್ಲಿ ಮೈನಸ್ ಮಾರಿದ ಬೆಲೆಯನ್ನು ಕಂಡುಹಿಡಿದು ಬಿಟ್ರೆ ನಮ್ಗೆ ಹಾನಿ ಗೊತ್ತಾಗುತ್ತೆ, ಎಷ್ಟು ಹಾನಿ ಆಯಿತು ಅನ್ನೋದು ಸಿಗ್ತಾ ಹೋಗುತ್ತೆ. 25 ರೂಪಾಯಿ ಇವನಿಗೆ ಏನಾಗುತ್ತೆ? ಹಾನಿ ಆಗುತ್ತೆ. ಆಯ್ಕೆ ಸಂಖ್ಯೆ 4ನೇ ಸರಿಯಾದ ಉತ್ತರ ಆಗುತ್ತೆ. ಈ ಟೈಪ್ದಲ್ಲಿ ನಿಮಗೆ ಈ ನವೋದಯ ಪರೀಕ್ಷೆ ಪ್ರಶ್ನೆ ಬರ್ತಾ ಇದ್ದಾವೆ. ಆದ್ದರಿಂದ ವಿದ್ಯಾರ್ಥಿಗಳು ಸ್ಲೋ ಆದರೂ ಪರವಾಗಿಲ್ಲ, ನಿಮ್ಮ ಕಚ್ಚಾ ಕೆಲಸಕ್ಕ ಅಂತ ನಿಮ್ಮ ಪ್ರಶ್ನೆ ಪತ್ರಿಕೆ ಕೊನೆಯ ಭಾಗದಲ್ಲಿ ಕೊಟ್ಟಿರ್ತಾನೆ. ವಿದ್ಯಾರ್ಥಿಗಳು ಸರಿಯಾಗಿ ಈ ನವೋದಯದಲ್ಲಿ ಬರುವಂಥ 12 ಅಧ್ಯಾಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಅಂಕಗಣಿತದಲ್ಲಿ ನೀವು ಹೆಚ್ಚು ಅಂಕವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4 ಕೊಡೋಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಯಾವ ಒಂದು ಕೋರ್ಸಿಗಪ್ಪ ಅಂದರೆ ಸೈನಿಕ ಶಾಲೆ, ನವೋದಯ ಶಾಲೆ ಮತ್ತು 4ನೇ ತರಗತಿ ಮಕ್ಕಳ ಫೌಂಡೇಶನ್ ಕೋರ್ಸ್ ಅಂತ ಕೊಡ್ತಾ ಇದ್ದೇವೆ. ಸ್ಪೆಷಲ್ ಆಗಿ ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ, CBSE, ICSE, ಸ್ಟೇಟ್ ಸಿಲೆಬಸ್, ಸರ್ಕಾರಿ ಶಾಲೆ ಮಕ್ಕಳು ಇರ್ಬೋದು, ಪ್ರೈವೇಟ್ ಶಾಲೆಗಳ ಮಕ್ಕಳು ಕೂಡ ಇರ್ಬೋದು. ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು 4 ಅಥವಾ 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಬೋದು. ಅದರ ಜೊತೆಗೆ ಟೈಮ್ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ನಮ್ಮ ಆನ್ಲೈನ್ ಕ್ಲಾಸಸ್ಗಳು ಪ್ರಾರಂಭವಾಗ್ತಿದ್ದಾವೆ. ನುರಿತ ಅನುಭವ ಹೊಂದಿರುವಂಥ 20 ವರ್ಷದ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳಿಂದ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಈ ಆನ್ಲೈನ್ ಕ್ಲಾಸಸ್ಗಳು ಯಾರಿಗಾದರೂ ಬೇಕಾಗಿತ್ತಂದರೆ ನೀವು ನಮ್ಮ ಒಂದು ಆನ್ಲೈನ್ ಕ್ಲಾಸನ್ನು ಜಾಯಿನ್ ಆಗ್ರಿ. ಉಚಿತವಾದ ಕ್ಲಾಸಸ್ಗಳು ನಿಮಗೇನಾದರೂ ಬೇಕಾಗಿದ್ದರೆ ನೀವು ಗೂಗಲ್ ಪೇದಲ್ಲಿ ಹೋಗಿಸಿ ನೀವು ಪ್ಲೇಸ್ಟೋರ್ನಿಂದ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ನಿಮಿಷದ ಮುಳ್ಳು ಪೂರ್ಣ ತಿರುವಿನ 1/3 ಭಾಗವನ್ನು ಪೂರ್ಣಗೊಳಿಸಿದಾಗ ಅದು ಎಷ್ಟು ನಿಮಿಷ ಚಲಿಸಿದೆ? When the minute hand has completed 1/3 of a full turn, how many minutes has it moved? ಆಯ್ಕೆಗಳನ್ನು ಕೊಟ್ಟಿದ್ದೇವೆ. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದ ನೋಡಿಲಿ. ಟೋಟಲಿ ಒಂದು ಗಡಿಯಾರ ಅಂತ ತಿಳ್ಕೊಳ್ಳಿ. ಇದು ನಿಮಿಷದ ಮುಳ್ಳು. ಇದು ಕ್ಲಾಕ್ ವೈಸ್ದಲ್ಲಿ ತಿರುಗ್ತಾ ಇದೆ. ಪೂರ್ಣ ತಿರುವಿನ ಟೋಟಲ್ ಆಗಿ ತಿರುವಿದ 1/3 ಭಾಗವನ್ನು ಪೂರ್ಣಗೊಳಿಸಿದಾಗ ಅದು ಎಷ್ಟು ನಿಮಿಷ ಚಲಿಸ್ತಾನೆ ಟೋಟಲ್ ನಿಮಿಷದಲ್ಲಿ ಕೇಳ್ತಾ ಇದ್ದಾನೆ. ವೆರಿ ಈಸಿ. ಟೋಟಲಿ 60 ನಿಮಿಷ. ಆ ಪೂರ್ಣ ಪ್ರಮಾಣದ ತಿರುಗಿದಾಗ 1/3 ಭಾಗ ಅಂತ ಅಂದರೆ 1/3 ಭಾಗ. ಟೋಟಲ್ ಆ ತಿರುವನ್ನು ತಿರುಗಲಿಕ್ಕೆ ಎಷ್ಟು ನಿಮಿಷವನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. 3 1 3 2 6 0 21 20 ಅಂದರೆ ಇದು ಎಷ್ಟು ಹೊತ್ತಾ ಇದೆಯಪ್ಪ ಅಂದ್ರೆ 20 ನಿಮಿಷವನ್ನು ತೆಗೆದುಕೊಳ್ಳುತ್ತೆ ಅಂತ ಅರ್ಥ. ಆಯ್ಕೆ ಸಂಖ್ಯೆ ಎ ಸರಿಯಾದ ಉತ್ತರ. ಈ ಟೈಪ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಏನು ಕೊಟ್ಟಿದ್ದಾನೆ, ಏನು ಕೇಳಿದ್ದಾನೆ, ನಾನು ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಹೋದರೆ ಇಂಥ ನವೋದಯ ಪರೀಕ್ಷೆಗಳಲ್ಲಿ ನೀವು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನಾನು ಹೇಳ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಅರ್ಥವಾಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ, ನಿಮಗೆ ಚೆನ್ನಾಗಿ ತಿಳಿತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಅಂತ ನನ್ನ ಕ್ಲಾಸ್ ಇಷ್ಟವಾದ ಮಕ್ಕಳು ಲೈಕ್ ಬಟನ್ ಒತ್ತಿ, ಕಮೆಂಟ್ ಬಾಕ್ಸಲ್ಲಿ ಪ್ರತಿ ಪ್ರಶ್ನೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಕ್ಲಾಸಸ್ಗಳು ನಿಮ್ಗೆ ಉಪಯೋಗ ಆಗ್ತಾ ಇದ್ದರೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ನವೋದಯ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಯಾವುದೋ
ಟ್ಯೂಷನ್ಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ, ಸ್ಟಡಿ ಮೆಟೀರಿಯಲ್ಸ್ ತೆಗೆದುಕೊಳ್ಳೋಕ್ಕಾಗಲ್ಲ. ಈ ಥರ ಯೂಟ್ಯೂಬ್ನಲ್ಲಿರುವಂಥ ಕ್ಲಾಸನ್ನು ಉಪಯೋಗಿಸ್ಕೊಂಡು ಈ ನವೋದಯ ಪರೀಕ್ಷೆ ಬಗ್ಗೆ ತಿಳಿದುಕೊಂಡು ಎಕ್ಸಾಮನ್ನು ಬರೆದ್ರೆ ಅವರಿಗೂ ಕೂಡ ಒಂದು ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಈ ವಿಡಿಯೋನ ಕೊಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿ ಪಾಲಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಪ್ರತಿಯೊಂದು ಗುಂಪುಗಳಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಒಂದು ವೃತ್ತವನ್ನು 8 ಸಮಾನ ಭಾಗಗಳಾಗಿ ಕತ್ತರಿಸಿದಾಗ ಪ್ರತಿ ಭಾಗವು ಈ ಕೆಳಗಿನ ಕೋನವನ್ನು ಉಂಟು ಮಾಡುತ್ತದೆ. ವೆನ್ ಎ ಸರ್ಕಲ್ ಈಸ್ ಕಟ್ ಇಂಟು 8 equal parts, ಈಚ್ ಪಾರ್ಟ್ ಮೇಕ್ಸ್ ಆನ್ ಆಂಗಲ್ ಆಫ್. ಪ್ರಶ್ನೆ ನೋಡ್ರಿ, ಒಂದು ವೃತ್ತ ಇದೆ, ಇದು ಒಂದು ವೃತ್ತ. ಈ ವೃತ್ತವು ಟೋಟಲಿ 360 ಡಿಗ್ರಿಯನ್ನು ಒಳಗೊಂಡಿರುತ್ತೆ. ಒಂದು ವೃತ್ತ ಅಂದರೆ ಅದು 360 ಡಿಗ್ರಿ ಇರುತ್ತೆ. ಒಂದು ವೃತ್ತವನ್ನು 8 ಸಮಭಾಗಗಳನ್ನಾಗಿ ಮಾಡಿದ್ದಾರೆ. ಟೋಟಲಿ ಸಮಭಾಗ 4 ಮಾಡಿದ್ದಾರೆ. 1 2 3 4 5 6 7 8 ಸಮಭಾಗ. ಆ ವೃತ್ತ 360 ಡಿಗ್ರಿ ಇರುವಂಥ ಒಂದು ವೃತ್ತಕ್ಕೆ 8 ಭಾಗ ಸಮಾನ ಭಾಗ ಕಟ್ ಮಾಡಿದೆ. 1 2 3 4 5 6 7 8 ಸಮಾನ ಭಾಗಗಳನ್ನಾಗಿ ಕತ್ತರಿಸಿದೆ. ಪ್ರತಿ ಭಾಗವು ಈ ಕೆಳಗಿನ ಕೋನ, 4 ಕೋನ ಕೊಟ್ಟಿದ್ದಾನೆ. ಲಘು ಕೋನ ಆಗುತ್ತೋ, ವಿಶಾಲ ಕೋನ ಆಗುತ್ತೋ, ಸರಳ ಕೋನ ಆಗುತ್ತೋ, ಲಂಬ ಕೋನ ಆಗುತ್ತೋ. ವಿದ್ಯಾರ್ಥಿಗಳು ನೋಡ್ಕೊಳ್ರಿ, ಟೋಟಲಿ ಒಂದು ವೃತ್ತ 360 ಡಿಗ್ರಿಯನ್ನು ಒಳಗೊಂಡಿರುತ್ತೆ. ಫಸ್ಟ್ ಅದು ಅರ್ಥ ಆಗಿರಬೇಕು. ಟೋಟಲಿ ಭಾಗವನ್ನು ಕತ್ತರಿಸಿದ ಭಾಗ ಇದನ್ನು 8 ಭಾಗವಾಗಿ ಕತ್ತರಿಸಿದ್ದಾರೆ. 8 ಸಮಾನ ಭಾಗಗಳಾಗಿ ಕತ್ತರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಒಂದು ವೃತ್ತ 360 ಡಿಗ್ರಿ ಇರುತ್ತೆ. ಟೋಟಲಿ ಆ ವೃತ್ತವನ್ನು 8 ಸಮಾನ ಭಾಗ ಕತ್ತರಿಸ್ತಾರೆ ಅಂದ್ರೆ ನಾ ಕಟ್ತಾ ಬಿಡ್ತೀನಿ. 8 1 8 8 3 24 8 4 32 8 4 36 0 0. ಟೋಟಲಿ 40 ಡಿಗ್ರಿ ಇರುತ್ತೆ. ಅಂದರೆ ಈಗೇನು ಕತ್ತರಿಸಿದ ಭಾಗ ಕೊಟ್ಟಿದ್ದಾನಲ್ಲ, ಈ ಭಾಗ 40 ಡಿಗ್ರಿ ಇರುತ್ತೆ ಅಂತ ಅರ್ಥ. ಇದು ಎಲ್ಲಿ 8 4 36 40 ಡಿಗ್ರಿ. ಅಂದರೆ ಟೋಟಲಿ ಇದು ಇರುವಂತಹ ಈ ವೃತ್ತ 360 ಡಿಗ್ರಿ ಇರುತ್ತೆ. ಆ 360 ಡಿಗ್ರಿ ಅದರಲ್ಲಿ 8 ಸಮಾನ ಭಾಗ ಕತ್ತರಿಸಿದ ಭಾಗಗಳು ಈ ಥರ ಇದ್ದಾವೆ. 8 ಸಮಾನವಾಗಿರ್ತವೆ. ಇದರ ಡಿಗ್ರಿ 45 ಡಿಗ್ರಿ ಕೋನ ಏರ್ಪಡ್ತಾ ಇದೆ. ಅಂದರೆ 45 ಡಿಗ್ರಿ ಕೋನ ಏರ್ಪಡ್ತಾ ಇದೆ ಅಂದರೆ ಯಾವುದಪ್ಪ ಅಂದ್ರೆ, ಯಾವ ಕೋನದ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇರುತ್ತದೆಯೋ ಅಂಥವದ ಕೋನವನ್ನು ನಾವು ಯಾವ ಕೋನ ಅಂತ ಕರಿತೀವಿ? ಲಘು ಕೋನ ಅಂತ ಕರಿತಿದ್ದೀವಿ. ಸರಿಯಾದ ಉತ್ತರ ಎ ಕರೆಕ್ಟ್ ಉತ್ತರ ಆಗುತ್ತೆ. ಅಕ್ಯೂಟ್ ಆಂಗಲ್ ಅಂತ ಕರಿತಿದ್ದೀವಿ. 8 ಟೋಟಲಿ 45 ಡಿಗ್ರಿಯ ಸಮಾನವಾಗಿರುವಂಥ ಕತ್ತರಿಸಿದ ಭಾಗಗಳನ್ನು ಟೋಟಲಿ ಈ ಭಾಗವನ್ನು ಕೂಡಿಸಿದ್ರೆ ನಮಗೆ ಎಷ್ಟು ಡಿಗ್ರಿ ಬರ್ತಾ ಇದೆ ಅಂದರೆ ಅದು ಒಂದು ವೃತ್ತ 360 ಡಿಗ್ರಿಗೆ ಸಮನಾಗಿರುತ್ತೆ. ಆದ್ದರಿಂದ ಕತ್ತರಿಸಿದ ಭಾಗದ ಪ್ರತಿ ಭಾಗವು ಯಾವ ಕೋನ ಆಗುತ್ತೆ ಅಂದರೆ ಇವು ಎಲ್ಲ ಭಾಗಗಳು ಇವು ಲಘು ಕೋನಗಳಾಗ್ತವೆ. ಲಘು ಕೋನ ಅಂದರೆ ಅದು 40 ಡಿಗ್ರಿಯಿಂದ ಇರುತ್ತೆ. ಅದರ ಅರ್ಥ ನಮ್ಮ ಲಘು ಕೋನ ಅಂದ್ರೆ ಯಾವ ಕೋನದ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇರ್ತದೆಯೋ ಅಂಥ ಕೋನವನ್ನು ಲಘು ಕೋನ ಅಂತ ಕರಿತೀವಿ. ಅಂದರೆ ಆಯ್ಕೆ ಸಂಖ್ಯೆ ಸರಿ ಒಂದನೇದಾಗುತ್ತೆ. ಕೋನಗಳು ಕೂಡ ಈ ಅಧ್ಯಾಯದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ಗಮನ ಕೊಟ್ಟು ನೀವು 12 ಅಧ್ಯಾಯನ ಅರ್ಥ ಮಾಡಿಕೊಳ್ಳಿ. ನಮ್ಮ ಈ ಒಂದು 5 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ, ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿ ವರ್ಷ ನಾವು ನವೋದಯ ಪರೀಕ್ಷೆ, ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಗಳಿಗೆ ಉಚಿತವಾದ ಆನ್ಲೈನ್ ಕ್ಲಾಸಸ್, ಉಚಿತವಾದ ಯೂಟ್ಯೂಬ್ ಕ್ಲಾಸಸ್, ಉಚಿತವಾಗಿರುವಂಥ ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನವೋದಯ ಅರ್ಜಿಯನ್ನು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳು ನಮ್ಮ ಉಚಿತವಾದ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ. ಇದರಿಂದ ಯಾವುದೇ ನಿಮ್ಮಿಂದ ನಾವು ಹಣವನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಆದರೆ ನಮ್ಮ ಉಚಿತವಾದ ಕ್ಲಾಸಸ್ಗಳು ಬೇಕಾದರೆ ನೀವು ನಿಮ್ಮ ಮೊಬೈಲ್ದಾಗ ಯೂಟ್ಯೂಬ್ ಚಾನಲಲ್ಲಿ ಹೋಗಿ
ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿಕೊಂಡು ಅಲ್ಲಿ ಸಬ್ಸ್ಕ್ರೈಬ್ ಆಗಬೇಕು. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ಸಾಕು, ನಮ್ಮ ಉಚಿತವಾದ 200ಕ್ಕಿಂತ ಹೆಚ್ಚು ಮ್ಯಾಥ್ಸ್ ಕ್ಲಾಸಸ್ಗಳು ನಿಮಗೆ ಉಚಿತವಾಗಿ ಸಿಗ್ತವೆ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗರಿ. ಟೋಟಲ್ ನಿಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ 8500 ವಿದ್ಯಾರ್ಥಿಗಳು ಇವತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾದ ಕ್ಲಾಸನ್ನು ತೆಗೆದುಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. ಆದ್ದರಿಂದ ನೀವು ಕೂಡ ಬೇಗನೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿ ಮತ್ತು ಬೆಲ್ ಐಕನ್ ಗಂಟೆ ಒತ್ತಿರಿ. ಅದೇ ಥರ ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾಯಿದೆ, ಚೆನ್ನಾಗಿ ಉಪಯೋಗ ಆಗ್ತಾಯಿದೆ ಅಂದರೆ ಲೈಕ್ ಬಟನ್ ಒತ್ತಿ. ಪ್ರತಿ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಸಾಕಷ್ಟು ನಾವು ನವೋದಯ ಶಾಲೆಗೆ, ಸೈನಿಕ ಶಾಲೆಗೆ, ಮಿಲಿಟರಿ ಶಾಲೆಗೆ, ಮುರಾರ್ ಶಾಲೆಗೆ ಸಂಬಂಧಪಟ್ಟಿರುವಂಥ ಪುಸ್ತಕವನ್ನು ಬರೆದಿದ್ದೇವೆ. ಕ್ವಶನ್ ಬ್ಯಾಂಕ್ಗಳನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಆನ್ಲೈನ್ ಕ್ಲಾಸ್ಗಳು ಬೇಕಾಗಿತ್ತು, ನಮ್ಮ ಫಸ್ಟೇ ಪುಸ್ತಕಗಳು ಬೇಕಾಗಿತ್ತಂದರೆ 9900558889 ನಂಬರಿಗೆ ಕರೆ ಮಾಡಿ ಒಟ್ಟಾರೆಯಾಗಿ ನಮ್ಮ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ, ಹೆಚ್ಚು ಅಂಕವನ್ನು ಪಡೀರಿ, ನವೋದಯ ಶಾಲೆಗೆ ಆಯ್ಕೆಯರು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ವಂದನೆಗಳು.